ಪ್ರೈಸ್ ದ ಲಾರ್ಡ್. ಪ್ರಿಯ ಸ್ನೇಹಿತರೆ, ಜ್ಞಾನೋಕ್ತಿಗಳ ಪುಸ್ತಕ 14ನೇ ಅಧ್ಯಾಯ 1ನೇ ವಚನ ಓದುವಾಗ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಜ್ಞಾನಹೀನಳು ತನ್ನ ಮನೆಯನ್ನು ಸ್ವಂತ ಕೈಯಿಂದ ಮುರಿದು ಬಿಡುವಳೆಂಬುದಾಗಿ. ನೋಡ್ರಿ, ಇವತ್ತು ಅನೇಕ ಸ್ತ್ರೀಯರಿಗೆ ವಾಕ್ಯದ ಅವಗಾಹನೆ ಇದ್ದರೂ ಕೂಡ, ವಾಕ್ಯದ ಜ್ಞಾನವಿದ್ದರೂ ಕೂಡ ತಮ್ಮ ಕುಟುಂಬದಲ್ಲಿ ಹೇಗೆ ವ್ಯವಹರಿಸಬೇಕು, ಯಾರೊಟ್ಟಿಗೆ ಹೇಗೆ ನಡೆದುಕೊಳ್ಳಬೇಕು, ದೊಡ್ಡವರೊಟ್ಟಿಗೆ ಹೇಗೆ ಮಾತನಾಡಬೇಕೆಂಬುದಾಗಿ ಅರಿವಿಲ್ಲದೆ ಏನು ತಮ್ಮ ಕೆಟ್ಟ ಪ್ರವರ್ತನೆಯಿಂದ, ಕೆಟ್ಟ ನಡವಳಿಕೆಯಿಂದ ತಮ್ಮ ಕೈಯಾರೆ ತಮ್ಮ ಜೀವಿತವನ್ನ ಹಾಳು ಮಾಡಿಕೊಳ್ಳುವಂಥವರಾಗಿದ್ದಾರೆ. ತಮ್ಮ ಕುಟುಂಬದಲ್ಲಿ ಇಲ್ಲದ ಅನೇಕ ಸಮಸ್ಯೆಗಳನ್ನು ತಂದುಕೊಂಡು ನಾಶವಾಗುವಂಥವರಾಗಿದ್ದಾರೆ. ಪ್ರೇರೆ, ನೀವುಗಳು ಜ್ಞಾನವಂತರಾಗಿರಬೇಕು ಹೊರತಾಗಿ ಜ್ಞಾನಹೀನರಾಗಿರಬಾರದು. ಯಾಕೆಂದರೆ ಜ್ಞಾನಹೀನಳು ಸ್ವಂತ ಕೈಯಿಂದ ಅದನ್ನು ಮುರಿದುಕೊಳ್ಳುವಳೆಂಬುದಾಗಿ ವಾಕ್ಯ ಹೇಳುವಂಥದ್ದಾಗಿದೆ. ಪ್ರಿಯ ಆತ್ಮೀಯ ಕ್ರೈಸ್ತ ಸಹೋದರರೇ, ನೀವುಗಳು ದೇವರ ಆಲಯಕ್ಕೆ ಹೋಗ್ತಾ ಇದ್ದೀರಾ, ಆರಾಧನೆಯಲ್ಲಿ ಪಾಲ್ಗೊಳ್ತಾ ಇದ್ದೀರಾ, ದೇವರ ಪಂಕ್ತಿಯಲ್ಲಿ ಪಾಲನ್ನು ತೆಗೆದುಕೊಳ್ತಾ ಇದ್ದೀರಾ. ಆದರೆ ನೀವು ಹೇಗೆ ವ್ಯವಹರಿಸಬೇಕು, ಜ್ಞಾನವಂತರಾಗಿರಬೇಕೆಂಬುದಾಗಿ ವಾಕ್ಯ ಹೇಳ್ತಾ ಇದ್ರು ಕೂಡ ನೀವು ಜ್ಞಾನಹೀನರಾಗಿ, ಬುದ್ಧಿಹೀನರಾಗಿ ನೀವು ವ್ಯವಹರಿಸುವುದಾದರೆ ನೀವು ಇವೆಲ್ಲ ಮಾಡಿದರೂ ಕೂಡ ದೇವರ ದೃಷ್ಟಿಯಲ್ಲಿ ವ್ಯರ್ಥ ಎಂಬುದಾಗಿ ನೀವು ತಿಳಿದುಕೊಳ್ಳಬೇಕು. ಆದ್ದರಿಂದ ನೀವುಗಳು ಜ್ಞಾನವಂತರಾಗಿ ನಡೆದುಕೊಳ್ಳುವುದಕ್ಕಾಗಿ, ಜ್ಞಾನವಂತರಾಗಿ ಕಟ್ಟುವುದಕ್ಕಾಗಿ ಪ್ರಯಾಸ ಪಡಬೇಕೆಂಬುದಾಗಿ ದೇವರು ನಿಮ್ಮಿಂದ ಆತನು ಎದುರು ನೋಡುತ್ತಾ ಬಯಸುವಂತವನಾಗಿದ್ದಾನೆ. ಪ್ರಿಯರೇ,